2026ರ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ನಿನ್ನೆ ಮಾರ್ಚ್ 28 ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ ಮುಖ್ಯಾಂಶಗಳು ಇಲ್ಲಿವೆ. ಪಂದ್ಯದ ಸಾರಾಂಶ. SRH ಸ್ಕೋರ್ 20 ಓವರ್ಗಳಲ್ಲಿ 201/9, ಇಶಾನ್ ಕಿಶನ್ 80, ಅನಿಕೇತ್ ವರ್ಮಾ 43, ಜಾಕೋಬ್ ಡಫಿ 3/22. ಆರ್ಸಿಬಿ ಸ್ಕೋರ್ 15.4 ಓವರ್ಗಳಲ್ಲಿ 203/4, ವಿರಾಟ್ ಕೊಹ್ಲಿ 69 ನಕ್ಷತ್ರ ಚಿಹ್ನೆ, ದೇವದತ್ ಪಡಿಕ್ಕಲ್ 61. ಫಲಿತಾಂಶ: ಆರ್ಸಿಬಿಗೆ 6 ವಿಕೆಟ್ಗಳ ಗೆಲುವು, ಇನ್ನೂ 26 ಎಸೆತಗಳು ಬಾಕಿಯಿರುವಂತೆಯೇ. ಮುಖ್ಯಾಂಶಗಳು. ಕಿಂಗ್ ಕೊಹ್ಲಿ ಅಬ್ಬರ. ವಿರಾಟ್ ಕೊಹ್ಲಿ ಕೇವಲ 38 ಎಸೆತಗಳಲ್ಲಿ ಅಜೇಯ 69 ರನ್ ಸಿಡಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಪಡಿಕ್ಕಲ್ ಸ್ಫೋಟಕ ಬ್ಯಾಟಿಂಗ್. ದೇವದತ್ ಪಡಿಕ್ಕಲ್ ಕೇವಲ 21 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿ ಒಟ್ಟು 61 ರನ್, ಆರ್ಸಿಬಿಗೆ ಭರ್ಜರಿ ಆರಂಭ ನೀಡಿದರು. ಜಾಕೋಬ್ ಡಫಿ ಮಿಂಚು. ಚೊಚ್ಚಲ ಪಂದ್ಯವಾಡಿದ ನ್ಯೂಜಿಲೆಂಡ್ನ ವೇಗಿ ಜಾಕೋಬ್ ಡಫಿ 22 ರನ್ ನೀಡಿ 3 ಪ್ರಮುಖ ವಿಕೆಟ್ ಪಡೆದು ಪಂದ್ಯಪುರುಷ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು. ವೇಗದ ಚೇಸಿಂಗ್. 202 ರನ್ಗಳ ಬೃಹತ್ ಗುರಿಯನ್ನು ಆರ್ಸಿಬಿ ಕೇವಲ 15.4 ಓವರ್ಗಳಲ್ಲಿ ತಲುಪುವ ಮೂಲಕ ಐಪಿಎಲ್ ಇತಿಹಾಸದಲ್ಲೇ 200 ಸಂಕಲನ ರನ್ಗಳ ಗುರಿಯನ್ನು ಅತಿ ವೇಗವಾಗಿ ಬೆನ್ನಟ್ಟಿದ ದಾಖಲೆ ಬರೆಯಿತು. ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕಣಕ್ಕಿಳಿದಿರುವ ಆರ್ಸಿಬಿ ಈ ಗೆಲುವಿನ ಮೂಲಕ ತನ್ನ ಅಭಿಯಾನವನ್ನು ಅದ್ಧೂರಿಯಾಗಿ ಆರಂಭಿಸಿದೆ. ಮುಂದಿನ ಪಂದ್ಯ ಏಪ್ರಿಲ್ 5ರಂದು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧ ಬೆಂಗಳೂರು